ಬಿಜೆಪಿ ಅವರು ವಿರೋಧ ಮಾಡೋದು ಕೆಲಸನೇ ಇದೆಲ್ಲ. ಈ ಬಿಜೆಪಿ ಯಾರಾದ್ರೂ ಇವತ್ತು ಸಹ ದೇಶದ ಸ್ವಾತಂತ್ರ್ಯ ಹೋರಾಟದಾಗ ಇವರು ಭಾಗವಹಿಸಿದಾರ? ಒಬ್ಬರ ಹೆಸರು ಹೇಳ್ರಿ ಬಿಜೆಪಿದವ್ರು. ಅದೇ ಇವತ್ತು ಅಲ್ಲಿ ಇಂಡಿಯಾ ಗೇಟ್ಗೆ ಹೋಗಿ ನೀವು ಸಾವಿರಾರು ಮಂದಿ ಅಲ್ಪಸಂಖ್ಯಾತರ ವಿವಿಧ ಧರ್ಮೀಯರ ಎಲ್ಲ ಹೆಸರುಗಳಿದಾವ. ಬಿಜೆಪಿ ಒಬ್ಬರ ಹೆಸರು ಇದಾವ ಇದ್ರ? ಅಷ್ಟೇ ಅಲ್ಲ, 47 ವರ್ಷ ಹರ್ಗರ್ ತಿರಂಗ ಅಂತಾರೆ ಇವರು. ರಾಷ್ಟ್ರಾಭಿಮಾನ, ದೇಶಾಭಿಮಾನ. ನಾಗ್ಪುರ್ನಾಗ RSS ಹೆಡ್ ಕ್ವಾರ್ಟರ್ ಬರೀ 47 ವರ್ಷ ಬೇಕಾಯ್ತು ಇವ್ರಿಗೆ ಧ್ವಜಾರೋಹಣ ಮಾಡ್ಲಿಕ್ಕೆ. ಹರ್ಗರ್ ತಿರಂಗ ಅಲ್ಲೇ ತಿರಂಗ ಬರ್ಲಿಲ್ಲ? RSS ಹೆಡ್ ಕ್ವಾರ್ಟರ್ ಮೇಲೆ ತಿರಂಗ ಯಾಕೆ ಬರ್ಲಿಲ್ಲ? ಮತ್ತೆ ಬೇರೆಯವ್ರಿಗೆ ಉಪದೇಶ ಮಾಡ್ತಾರ. ದೂರಿಂದೇನೋ ನಾವು ರಾಷ್ಟ್ರಾಭಿಮಾನ ಕಲಿಬೇಕಾಗಿಲ್ಲ. ಜಮೀರ್ ಅವರು ಒಂದು ಸಂದರ್ಭದಲ್ಲಿ ನಾನು ಯುದ್ಧಕ್ಕೆ ನಾನು ಕಳಿಸ್ರಿ, ನಾನು ಪ್ರಾಣ ಹೋಗ್ಲಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಂತ ವ್ಯಕ್ತಿ. ಕಿರಾಣಿ ಅಂಗಡಿ ರಿಜಿಸ್ಟ್ರೇಷನ್ ಬೇಕು, ಎಷ್ಟು ಗೊತ್ತು ರಿಜಿಸ್ಟ್ರೇಷನ್ ಬೇಕು, ಕಾಯಿಪಲ್ಲೆ ಮಾರಾಟ ಮಾರಾಟ ರಿಜಿಸ್ಟ್ರೇಷನ್ ಬೇಕು, ಅಂದ್ರೆ ಒಂದು ಸಣ್ಣ ಸಾಲಿಗೆ ರಿಜಿಸ್ಟ್ರೇಷನ್ ಬೇಕು. ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ನೀವೇ ಮಧ್ಯಾಹ್ನ ಹೊಡಿತೀರಿ. ನಾವು ರಿಜಿಸ್ಟ್ರೇಷನ್ ಇಲ್ಲದ ಶಾಲೆ ಅಂತ ಹೊಡಿತೀವಿ. ಇಷ್ಟು ದೊಡ್ಡದು ಬೇರೆ ಬೇರೆ ದೇಶಗಳಿಂದ ಅವ್ರಿಗೆಲ್ಲ ಫಂಡ್ ಬರ್ತದೆ. ಅವ್ರ ಅಂಗ ಸಂಸ್ಥೆಗಳೆಲ್ಲ ಸಿಕ್ಕಾಪಟ್ಟಿದ್ದಾವೆ. ಅವ್ರ ಬಿಲ್ಡಿಂಗ್ ಎಲ್ಲ ಗಂಡಾಪಟ್ಟಿ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಇದಾವೆ. ಏನು ಅವ್ರಿಗೊಂದು ನ್ಯಾಯ, ಪಾಪ ಸಣ್ಣವ್ರಿಗೊಂದು ನ್ಯಾಯ. ಕಿರಾಣಿ ಅಂಗಡಿ ಬಿಟ್ರೇನು, ಎಷ್ಟು ಕಡೆ ಕೂತ್ ನಾವು ಬಿಟ್ಟಿರಿ. ಚಪ್ಪಲಿ ಅವರ ಅಂಗಡಿಗೆ ಸಲ ನೀವು ರಿಜಿಸ್ಟ್ರೇಷನ್ ಕೇಳ್ತೀರಪ್ಪ. ಬಿಡಿ. ಬಿಜಾಪುರ ನಗರದ ಒಂದು ಈಗ ನಮ್ಮೂರ ನಗರದ ಏನು ಆಶ್ರಯ ಯೋಜನೆ ಇದೆ, ಅದರಲ್ಲಿ ಭ್ರಷ್ಟಾಚಾರ ಆಗೈತೆ. ಸುಮಾರು ಬಡವರ ಮನೆ ಲೋನ್ ತಗೊಂಡ ಕಟ್ಟಕ್ಕಾಗೈತಿಲ್ಲ. ಇನ್ನೂ ಅದ್ರ ಬಗ್ಗೆ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭ್ರಷ್ಟಾಚಾರ ಆಗಿದ್ರೆ ಅದು ನಾನು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸೂಚನೆ ಕೊಡ್ತೀನಿ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ. ಯಾರು ಮುಲಾಜಿ ನಿಶ್ಚಿತವಾಗಿ ಯಾರ್ದು ಮುಲಾಜಿ ಇಲ್ಲ, ನಿರ್ದಿಷ್ಟವಾಗಿ ನನಗೆ ಗೊತ್ತಿಲ್ಲ ವಿಚಾರ, ನನಗೆ ಸಂಪೂರ್ಣ ವಿಚಾರ ಗೊತ್ತಿಲ್ಲ. ಅವ್ರು ಯಾಕೆ ಏನು ಅನ್ನೋದನ್ನ ಸುಮ್ಮನೆ ನಾವು ಎಲ್ಲ ಸಲದ ಆರೋಪ ಮಾಡೋದು ಸರಿಯಲ್ಲ. ಅವ್ರು ಯಾಕೆ ಮುಖ್ಯಮಂತ್ರಿಗಳಿಗೆ ಏನು ಅನಿವಾರ್ಯ ಕಾರಣ ಆಯ್ತು ಅವ್ರಿಗೆ ಅನ್ನೋದನ್ನ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಹೀಗಾಗಿ ಅದನ್ನ ಸುಮ್ಮನೆ ರಾಜಕೀಯವಾಗಿ ಬಳಸುವಂತದ್ದು ಸರಿಯಲ್ಲ. ಜಮೀರ್ ಅಹಮದ್ ಅವ್ರ ಹಿಂದೆ ಇವತ್ತು ರಾಷ್ಟ್ರಾಭಿಮಾನಿ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಯುದ್ಧಕ್ಕೂ ಕಳಿಸಿ ನಾನು ಹೋಗ್ತೀನಿ ಅಂತ ಮಾತನ್ನ ಅವತ್ತು ದಿವಸ ನಾನು ಹೇಳಿದಂತ ವ್ಯಕ್ತಿ ಇವತ್ತು ದಿವಸ ಜಮೀರ್ ಅಹಮದ್.